ಹೇ ಗೈಸ್, ವೆಲ್ಕಮ್ ಟು ಬಾರ್ನ್ ಟು ಲರ್ನ್ ಯೂಟ್ಯೂಬ್ ಚಾನಲ್. ಯು ಜಿ ಸಿ ಟಿ 2026 ಆಪ್ಷನ್ ಎಂಟ್ರಿ ಫೈನಲಿ ಸ್ಟಾರ್ಟ್ ಆಗಿದೆ. ನೀವು ಇವಾಗ ಆಪ್ಷನ್ ಎಂಟ್ರಿನ ಮಾಡಬೇಕಾಗುತ್ತೆ. ಇವತ್ತು ಬೆಳಗ್ಗೆ 11:30ರಿಂದ ಆಪ್ಷನ್ ಎಂಟ್ರಿ ಲಿಂಕ್ ಓಪನ್ ಮಾಡಿದೆ ಅಂತ ಹೇಳಿದರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆಪ್ಷನ್ ಎಂಟ್ರಿ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಆ ಲಿಂಕ್ ಕ್ಲಿಕ್ ಮಾಡಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನೀವು ಸೀಟ್ ಮ್ಯಾಟ್ರಿಕ್ಸ್ ನೋಡಬೇಕಾಗುತ್ತೆ ಮತ್ತು ಕಾಲೇಜ್ ಲಿಸ್ಟ್ನ ಎಲ್ಲ ಪ್ರಯಾರಿಟಿ ಮಾಡಿಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕಂತ ವಿಡಿಯೋ ಕೂಡ ಮಾಡಿ ತಿಳಿಸ್ತೀನಿ. ನಮ್ಮ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಮೋರ್ ಅಪ್ಡೇಟ್ಸ್. ಇಲ್ಲಿ ಟೈಮ್ ಟೇಬಲ್ ಕೊಟ್ಟಿದ್ದಾರೆ. ಸೊ ಏನಂದರೆ ನಿಮಗೆ ಇವತ್ತು ಬೆಳಗ್ಗೆ 20/6/2026 ಬೆಳಗ್ಗೆ 11:30ರಿಂದ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಯಾರೆಲ್ಲ ಎಲಿಜಿಬಲ್ ಇರ್ತಾರೆ ನೀವೆಲ್ಲರೂ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಲಾಸ್ಟ್ ಡೇಟ್ ಯಾವಾಗ ಅಂದರೆ 30/6/2026 ನಿಮಗೆ ಲಾಸ್ಟ್ ಡೇಟ್ ಇರುತ್ತೆ. ಮುಂದೆ ಎಕ್ಸ್ಟೆಂಡ್ ಕೂಡ ಮಾಡ್ಬೋದು, ಬಟ್ ಇಲ್ಲಿವರೆಗೆ ಏನು ಕನ್ಫರ್ಮೇಷನ್ ಆಗಿಲ್ಲ, ಮುಂದೆ ಮಾಡ್ಬೋದು. ಸೊ 30/6/2026 ಲಾಸ್ಟ್ ಡೇಟ್ ಇರುತ್ತೆ. ಅದಾದ ಮೇಲೆ 4 ದಿನ ಆದಮೇಲೆ ನಿಮಗೆ 6/7/2026 ಬೆಳಗ್ಗೆ 11 ಗಂಟೆ ಆದಮೇಲೆ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಕೂಡ ಅನೌನ್ಸ್ ಮಾಡ್ತಾರೆ. ಮಾಕ್ ಅಲಾಟ್ಮೆಂಟ್ ಆದಮೇಲೆ ನಿಮಗೆ ಮತ್ತೆ ರಿಸಲ್ಟ್ಸ್ ಬಂದ ತಕ್ಷಣ ಎಡಿಟ್ ಮಾಡಲಿಕ್ಕೆ ಅಥವಾ ಆರ್ಡರ್ ಮಾಡಲಿಕ್ಕೆ, ಆಲ್ಟರ್, ಡಿಲೀಟ್ ಏನಾದರೂ ಮಾಡಲಿಕ್ಕೆ ನಿಮಗೆ ಮತ್ತೆ ಆಪ್ಷನ್ಸ್ನ ಕೊಡ್ತಾರೆ. ನೀವು ಆವಾಗ ಮತ್ತೆ ಟೈಮ್ ಇರುತ್ತೆ. 6/7/2026 ಮಧ್ಯಾಹ್ನ 2 ಗಂಟೆಯಿಂದ 9/7/2026 ಬೆಳಗ್ಗೆ 11 ಗಂಟೆವರೆಗೆ ನಿಮಗೆ ಟೈಮ್ ಇರುತ್ತೆ. ನೀವು ಆವಾಗ ಮತ್ತೊಮ್ಮೆ ಎಡಿಟ್ ಬೇಕಾದರೆ ಮಾಡ್ಕೋಬೋದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ ಮೇಲೆ. ನೆಕ್ಸ್ಟ್ ನಿಮಗೆ ಎಲ್ಲವೂ ಕೂಡ ಆದ ಮೇಲೆ ಆಫ್ಟರ್ 3 ಡೇಸ್ ಈ 9/7/2026 ಮೇಲೆ 3 ದಿನ ಆದ ಮೇಲೆ ನಿಮಗೆ ಫಸ್ಟ್ ರೌಂಡ್ ಏನು ಆಫಿಷಿಯಲ್ ರಿಸಲ್ಟ್ಸ್ ಇರುತ್ತೆ ಅದನ್ನು ಅನೌನ್ಸ್ ಮಾಡ್ತಾರೆ. ಆವಾಗ ನೀವು ಮುಂದೆ ಅಡ್ಮಿಷನ್ ಮಾಡ್ಬೋದು ಅಥವಾ ಸೆಕೆಂಡ್ ರೌಂಡ್ಗೆ ಹೋಗ್ಬೋದು. ಸೊ ಆ ರೀತಿ ಪ್ರೊಸೆಸ್ ಇರುತ್ತೆ. ಸೊ ಅದು 15/7/2026 ಬೆಳಗ್ಗೆ 11 ಗಂಟೆ ಆದಮೇಲೆ ನಿಮಗೆ ರಿಸಲ್ಟ್ಸ್ನ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಮತ್ತೊಂದು ನೀಟ್ ಪರೀಕ್ಷೆ ಯಾರೆಲ್ಲ ಬರೀತಿದ್ದಾರೆ ನೀವು 22/6/2026 ಆಪ್ಷನ್ ಎಂಟ್ರಿ ಮಾಡಂತ ನಿಮಗೆ ಹೇಳಿದ್ದಾರೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟೇ ಇರೋದು. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ದಯವಿಟ್ಟು ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.